ಏನಂತ ಇದೆ ಕಳ್ಳನ ಮಕ್ಕಳು ನಮ್ಮ ಬಾಯ್ಸ್ ನೋಡ್ಕೊಂಡು ಹೋಗ್ತಾ ಇದ್ರೆ ಮೂರ್ಕೆ ಒಂದು ಬೇರೆ ದೇಶದಲ್ಲೇ ಇರೋ ಥರ ಫೀಲ್ ಆಗ್ತಿದೆ. ಏನ್ ಮೊಸರನ್ನ ತಿಂತ ಇದ್ದೀನಿ. ಟಿಫನ್ ಮಾಡಕ್ ಟಿಫನ್ ಅಲ್ಲ, ಬೆಳಗ್ಗೆ ಇಲ್ಲಿ ಯಾವುದು ಪೊಟ್ಲಿ ನೋಡ್ತಿದ್ದಾರೆ ಗಾಯ್ಸ್ ಇವರು. ಪುಟ್ಲಿ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಪೊಟ್ಲಿ ಅಂದರೆ ನಮ್ಮ ಭಾಷೆಯಲ್ಲಿ ಇವ್ರ ಹುಡುಗಿ. Day 3 in Goa and we are going to water sports activities. ನಮ್ಮ ಬ್ರೋ ಕೇಳೋಣ. ಬ್ರೋ ಏನು ಅನಿಸ್ತಿದೆ ಬ್ರೋ? ಇವತ್ತು Day 3 ಗೋವಾದಲ್ಲಿ ವಾಟರ್ ಸ್ಪೋರ್ಟ್ಸ್ ಬರ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಹೋಗೋಣ. ಇವ್ರು ಸ್ವಲ್ಪ ಸಂಕೋಚ ಪಟ್ಕೋತಾರೆ. ಹೇಳು ಬ್ರೋ. ಹೇಳು ಬ್ರೋ, ಪರವಾಗಿಲ್ಲ. ಕ್ಲೀನಾಗಿ ಇಟ್ಕೊಳ್ರಿ. ಇವ್ರು ಯಾಕೆ ಏನು ಮಾತಾಡ್ತಾ ಇಲ್ಲ ಅಂದರೆ ಇವ್ರ ಗರ್ಲ್ ಫ್ರೆಂಡು ಇವ್ರನ್ನ ಯಾರು ನೋಡಬಾರ್ದು ಅಂತ ರೂಲ್ಸ್ ಹೇಳಿ ಕಳಿಸಿದ್ದಾರೆ. ಅದಕ್ಕೆ Day 2 ಅಲ್ಲಿ ಸ್ವಲ್ಪ ಫುಡ್ ಎಫೆಕ್ಟ್ ಆಗಿ ನಮ್ಮ ಬ್ರೋ ವಾಮಿಟ್ ಮಾಡಿಕೊಂಡು ಇವಾಗ ನಿಮ್ಗೇನು ಅನಿಸ್ತಾ ಇದೆ? ಇವಾಗ ನಾವು ಟಿಫನ್ ಮಾಡಕ್ ಹೋಗ್ತೀವಿ. ಟಿಫನ್ ಅಲ್ಲ, ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ಟೈಮ್ ಅರೌಂಡ್ 11:30. ಗೋಲಿ ಮನೆ ಯಾವ ಥರ ಇದೆ ನೋಡಿ. ಇದೆಲ್ಲ ಸೂಪರ್ ಆಗೈತೆ. ನಮ್ಮ ಬಾಯ್ಸ್ ನೋಡ್ಕೊಂಡು ಹೋಗ್ತಾ ಇದ್ರೆ ಮೂರ್ಕೆ ಒಂದು ದೂಸಂಗ ಬೇವ್ಚಿ ಏನ್ ನೀವು ಕ್ರೇಜಿ ಸಾಕಾಗತ್ತೆ. ನಮ್ಮ ಬಾಯ್ಸು ಟೈಮಿಂಗ್ ಅಂದರೆ ಟೈಮಿಂಗ್ ಅಪ್ಪ. ಓಹ್, ಇಲ್ಲಿ ಯಾರೋ ನಮ್ಮಂತಾರೆ ಬಂದವ್ರೆ. ಗಾಡಿ ನೋಡಿ, ಟೈಗರ್ ಅಡ್ವೆಂಚರ್, ಪ್ಯೂರ್ಲಿ ಅಡ್ವೆಂಚರ್ ಬೈಕು. ಸಕ್ಕತ್ತಾಗಿದೆ. ಬಂದರೆ ಈ ಥರ ಬೇರೆ ದೇಶದಲ್ಲೇ ಇರೋ ಥರ ಫೀಲ್ ಆಗ್ತಿದೆ. ಇವಾಗ ನಾವು ಹೋಗ್ತಾ ಇರೋದು ಬಂದು ಟಿಟೋಸ್ ಲೈನ್ ಅಂತ. ಇದೊಂದು ಸ್ಟ್ರೀಟು. ಈ ಸ್ಟ್ರೀಟಲ್ಲಿ ಬರೀ ಪಬ್ಬು, ಬಾರ್, ರೆಸ್ಟೋರೆಂಟ್, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಂಡ್ ಬೆಳಗ್ಗೆ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಅದೇ ನೀವು ಈವ್ನಿಂಗ್ ಟೈಮ್ ನೋಡ್ತೀರ ಅಂದರೆ ಒಂದು ವೀಡಿಯೋ ಹಾಕ್ತೀನಿ, ಆಮೇಲೆ ನೋಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ. ಬೆಳಗ್ಗೆಗೂ ಈವ್ನಿಂಗ್ ಫುಲ್ ಚೆನ್ನಾಗಿರ್ತಾರೆ. ಕಾಮನ್ ಸೆನ್ಸ್ ಇಲ್ಲ ಒಂಚೂರು ನಿಂಗೆ. ಏನು ಮೊಸರನ್ನ ತಿಂತ ಇದ್ದೀನಿ. ಮನೇಲಿ ವಿಚಾರಿಸ್ಕೋತವ್ರೆ, ಫೋನ್ ಮಾಡಿ ವಿಚಾರಿಸ್ಕೋತವ್ರೆ. ಇನ್ನೇನಾ ನಮ್ಮ ಊಟ ಬಂದಿದೆ. ಫಾರ್ ಹ್ಯಾವಿಂಗ್ ದೇರ್ ಫುಡ್. ಲೇಡೀಸ್ ಟಾಯ್ಲೆಟ್ಗೆ ಹೋಗಿದ್ಯಾ? ನಿಮ್ಗೆ ನಾಚಿಕೆ ಆಗಲ್ವಾ? ಅಲೋಡಲ್ಲಿ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ನಿಮ್ಮಂಥವ್ರು ಇರೋದ್ರಿಂದನೇ ದೇಶ ಉದ್ಧಾರ ಆಗಿಲ್ಲ. ವಿ बैंगलोर पीपल नोस मिनिमम 5 लैंग्वेज. आज से हम गो में हिंदी में बात करता है. थोड़ा अड्जस्ट करो. ನಮ್ಮ ಬಾಯ್ಸು ಒಂದು ವಾಕ್ ಹೋಗಿನೇ ಬರ್ತಾವ್ರೆ ಆಲ್ರೆಡಿ. ಬೀಚ್ ಬಾಯ್ಸ್. ಗಾಯ್ಸ್, ನಮ್ಮ ಬ್ರದರ್ ಇವಾಗ ಒಂದು ಲೆಗ್ ಮಸಾಜ್ ಮಾಡ್ಸೋಕೆ ಹೋಗ್ತಾರೆ. ಯಾರ ಕೈಯಲ್ಲಿ ಗೊತ್ತಾ? ಫಿಶ್ ಸ್ಪಾಗ್ ಬಂದಿದ್ದಾರೆ ಗೋವಲ್ಲಿ. ಜೀವನದಲ್ಲಿ ಏನೇನೋ ನೋಡೋರೆ, ಇದು ನೋಡಲಿ. ಅಷ್ಟೇ ಹೋಗ್ಬ್ರೋ, ಒಳಗೆ ಹೋಗ್ಬ್ರೋ. ಹೋಗ್ಬ್ರೋ, ಒಳಗೆ ಹೋಗ್ಬ್ರೋ. ಇನ್ನೂ ಸ್ವಲ್ಪ ನಂಗೆ ಹೋಗಿ ಆ ಕಡೆ ಹೋಗ. ಚುಮ ಅನಿಸ್ತಿದ್ಯಾ? ನಂಟನ್ನು ನಾನು ಒಳಗೆ ಹೋಗ್ತೀನಿ. ಭಯ ಬೇಕಲ್ಲಿ ಹಿಂಗೆ ಬರ್ತವೆ. ಕೊಂಡು ಹೋಗ್ಬಿಟ್ಟು ನಿಮಗೆ ಇವಾಗ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. 1 2 3 ಕ್ರೇಜಿ ಮ್ಯಾಜಿಕ್. 1 2 3 ಒಳ್ಳೆ ಕೊಂಡ್ಕೊಡ್ತೀನಿ ನೋಡಿ. ಇಂಥದ್ದೆಲ್ಲ ನೋಡೋಕ್ಕೆ ಏನೋ ಒಂದು ಮಜಾ. टिटोस लाइन में लिकर लाइन है
बहुत अच्छा है, पूरा का पूरा ब्रांड मिलता है इधर, सभी ब्रांड इधर ही मिलते हैं एक ही जगह में। आप आ जाओ, ले लो, कम करता है हमारा चैनल। ये वीडियो दिखा दो हमारा वो ये आदमी को कम करता है ना, 10% डिस्काउंट देता है। 10% डिस्काउंट। ಹೇ ಗಾಯ್ಸ್, ಮಧ್ಯಾಹ್ನ ಫಿಶ್ ಸ್ಪಾ ಆದಮೇಲೆ ವಾಟರ್ ಆ್ಯಕ್ಟಿವಿಟಿ ಹೋಗೋಣ ಅಂತ ಹೋದರೆ ಅದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಪೋಸ್ಟ್ಪೋನ್ ಆಯಿತು. ಹೋಗಿ ಒಳ್ಳೆ ಸ್ಲೀಪ್ ಹಾಕಿ ಬಾಯ್ಸ್ ಎಲ್ಲ ಒಳ್ಳೆ ನಿದ್ದೆ ಮಾಡಿ ಇವಾಗ ಎದ್ದು ವಿ ಆರ್ ಗೋಯಿಂಗ್ ಟು ಪಬ್. ನಮ್ಮ ಬಾಯ್ಸ್ದು ಔಟ್ಫಿಟ್ ಚೆಕ್ ಮಾಡಿಸ್ತೀನಿ ಬನ್ನಿ, ಎಲ್ಲ ಹೆಂಗೆ ಮಸ್ತಾಗಿ ರೆಡಿ ಆಗವ್ರೆ ಅಂತ. ಏನಣ್ಣ ಹಾಯ್ ಮಾಡ್ರಿ ಒಂದು ಹಾಯ್. ವಿಲ್ ಮೀಟ್ ಇನ್ ಪಬ್. ನಮ್ಮ ಟಿ ಟಿ ಬರ್ತೈತೆ ನೋಡ್ರಿ. ಓ ಕ್ರೇಜಿ. ಪಬ್ ಹತ್ರ ಬಂದಿದ್ದಾಯಿತು, ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ. ಆ್ಯಂಡ್ ದ ನೇಮ್ ಈಸ್ ರುಸ್ಕಿ ಪಬ್. ಏನಂದರೆ ಒಳಗೆ ರಿಸ್ಟ್ರಿಕ್ಷನ್ ಇದೆ, ನಾವು ವೀಡಿಯೋ ಮಾಡೋಂಗಿಲ್ಲ. ನಾವೇನಾದರೂ ವೀಡಿಯೋ ಮಾಡಬೇಕಂದ್ರೆ ಬೋನ್ಸರ್ ಕೈಯಲ್ಲಿ ಫೋನ್ ಕೊಟ್ಟು ವೀಡಿಯೋ ಮಾಡಿಸ್ಬೇಕು, ಅದು ಇವ್ರ ರೂಲ್ಸು. ಒಳ್ಳೆ ಫನ್ನಾಗಿ ಪಬ್ಬಲ್ಲಿ ಒಳ್ಳೆ ಡ್ಯಾನ್ಸ್ ಆಯಿತು, ಒಳ್ಳೆ ಫುಡ್ ಆಯಿತು. ನಾನು ಒಳಗೆ ಪಬ್ ಒಳಗೆ ಯಾಕೆ ವಿಡಿಯೋ ಹಾಕಿಲ್ಲ, ಫೋಟೋ ಹಾಕಿಲ್ಲ ಅಂದರೆ ನಮಗೆ ರಿಸ್ಟ್ರಿಕ್ಷನ್ ಇತ್ತು. ಆದರೂ ಅವ್ರಿಗೆ ಗೊತ್ತಿಲ್ದಿರ ಒಂದು 3-4 ಕ್ಲಿಪ್ ತೊಗೊಂಡಿದ್ದೀನಿ, ಅದು ಹಾಕಿದ್ದೀನಿ. ಅದು ಚೆಕ್ ಮಾಡಿ. ತುಂಬ ಸಕ್ಕತ್ತಾಗಿತ್ತು. ಆ್ಯಂಡ್ ನಮ್ಮ ಕ್ಲಬ್ ಹೆಸರು, ನಾವು ಹೋಗಿದ್ದು ಪಬ್ ಹೆಸರು ಬಂದು ರುಸ್ಕಿ ಸೌತ್ ಗೋವಾ ಅಲ್ಲಣ್ಣ? ಇಲ್ಲ, ನಾರ್ತ್ ಗೋವಲ್ಲಿ ಚೆನ್ನಾಗಿರೋ ಪಬ್ಬು ಅಂತ. ಅಂಜುನ ಬೀಚ್ ಹತ್ರ ಇರೋದು ಈ ಪಬ್ಬು ಚೆನ್ನಾಗಿದೆ. ರುಸ್ಕಿ ಎಲ್ಲ ಎಂಜಾಯ್ ಮಾಡಿದ್ರು. ಏನು ಬ್ರೋ ಎಂಜಾಯ್ ಮಾಡಿದ್ರು? ಹೆಂಗಿತ್ತು ಪಬ್? ಹೆಂಗಿತ್ತು? ಸೂಪರ್ ಬ್ರೋ. ಹೆಂಗಿತ್ತು ಮಧು ಬ್ರೋ? ಸೂಪರ್ ಫ್ಯಾಬ್ಯುಲಸ್. ಅಣ್ಣ ಹೆಂಗಿತ್ತು ಪಬ್ಬು? ಸಕ್ಕತ್ತಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲಿ ಊರು? ನಮ್ಮ ಹುಡುಗರು ಪಬ್ ಸವಾಸ ಬೇಡ ಅಂತ 3 ಜನ ಸ್ವಲ್ಪ ದೂರ ಹೋಗಿ ನಿಂತಾರೆ. ಅವ್ರ ಹತ್ರ ಹೋಗಿ ರಿವ್ಯೂ ಕೇಳ್ತೀನಿ ರೀ ಹೆಂಗಿದೆ ಅಂತ. ಅವ್ರು ಪ್ರಾಂಪ್ಟಾಗಿ ರಿವ್ಯೂ ಹೇಳ್ತಾರೆ. ಕೇತನ್ ಅಂತೂ ಇವ್ವಿ ಎಂಜಾಯ್ ಮಾಡ್ದ. ಬ್ರೋ ಹೆಂಗಿತ್ತು ಬ್ರೋ? ಇಲ್ಲಿ ನೋಡಿ ಬ್ರೋ. ಬ್ರೋ ಇಲ್ಲಿ ನೋಡಿ ಬ್ರೋ, ಹೆಂಗಿತ್ತು ಬ್ರೋ? ಸೂಪರ್ ಆಗಿತ್ತು. ಪಬ್ಬು ಚಿಂದಿ ಏನೇನಿತ್ತಪ್ಪ? ಏನೇನು ಎಂಜಾಯ್ ಮಾಡಿದೆ? ಚೆನ್ನಾಗಿತ್ತು. ಎಲ್ಲ ಥರ ಎಂಜಾಯ್ ಮಾಡ್ಬೋದು. ಹಾಂ, ಎಲ್ಲ ಥರ ಎಂಜಾಯ್ ಮಾಡ್ಬೋದಾ? ಫುಡ್ ಎಲ್ಲ ಹೆಂಗಿತ್ತು? ಕಾಸಿದ್ರೆ ಎಲ್ಲ ಎಂಜಾಯ್ ಮಾಡ್ಬೋದು. ಮತ್ತೆ ನಾಳೆ ವೀಡಿಯೋಲಿ ಸಿಗೋಣ. ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಗೋವಲ್ಲಿ ನೀರು ಸಿಗುತ್ತೋ ಜ್ಯೂಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬೀದಿಗೂ ಏರಿಯಾಗೂ ಈ ಥರ ಒಂದೊಂದು ಬಾರ್ ಸಿಗುತ್ತೆ. ಬಾರ್ ಇಸ್ ಮ್ಯಾಂಡೇಟ್ರಿ ಇನ್ ಗೋವಾ ಸ್ಟ್ರೀಟ್ಸ್. ನೋಡಿ ಒಂದೇ ಹತ್ರ 3 ಬಾರ್ ಇದೆ. ದಿಸ್ ಈಸ್ ಗೋವಾಸ್ ಬೆಸ್ಟ್ ಸ್ಪಾಟ್. ಬನ್ನಿ ಎಂಜಾಯ್ ಮಾಡಿ. ಬಾಯ್. ಮಾತಾಡ್ ಮಾಮ್. ಏನಪ್ಪ ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಹಳ್ಳಿನಿಂಕ ನಾವು ಇವತ್ತು ಗೋವಾಗೆ ಬಂದು ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ. ಸೂಪರ್ ಎಂಜಾಯ್ ಮಾಡಿದ್ದೀವಿ. ಇವತ್ತು 4 ಡೇಸ್ ಕಂಪ್ಲೀಟ್ ಆಯ್ತಾ ಇದೆ. 3 ಡೇಸ್ ಮಾಮ್, 3 ಡೇಸ್ ಕಂಪ್ಲೀಟ್ ಆಯ್ತಾ ಇದೆ. ಏನಪ್ಪ ಅಂದರೆ ಎಲ್ಲರೂ ಎಂಜಾಯ್ ಆಗಿದ್ದಾರೆ ನಮ್ಮ ಬಾಯ್ಸ್. ಓಕೆ ಬಾಯ್ಸ್. ಬ್ರೋ ಚೆನ್ನಾಗಿ ಮಾತಾಡಿದ್ರು. ಬ್ರೋಗೆ ಊಟ ಜಾಸ್ತಿ ಆಗಿದೆ, ಅದಕ್ಕೆ ಹಂಗೆ ಮಾತಾಡ್ತಾರೆ.